ಆದಿಕಾಂಡ ಪುಸ್ತಕದಲ್ಲಿ ನಾವು ಕಾಣುವರಾಗಿದೆ. 18ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡ್ತೇವೆ. ಅಬ್ರಹಾಮನ ಕುರಿತಾಗಿ ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಯೆಹೋವನು ಅಬ್ರಹಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಹೊರಟು ಹೋದನು. ಅಬ್ರಹಾಮನು ತನ್ನ ಸ್ಥಳಕ್ಕೆ ಹಿಂತಿರುಗಿ ಹೋದನು. ದೇವರಿಗೆ ಸ್ತೋತ್ರ. ಸೊದೋಮ್ ಗೊಮೋರ ಪಟ್ಟಣದ ನಾಶನದ ಕುರಿತಾಗಿ ದೇವರು ಆ ಪಟ್ಟಣವನ್ನು ನಾಶ ಮಾಡುತ್ತೇನೆಂಬುದಾಗಿ ಅಬ್ರಹಾಮನಿಗೆ ಹೇಳುವಾಗ ಅಬ್ರಹಾಮನು ಮತ್ತು ತಂದೆ ಆಗಿರುವಂತಹ ಯೆಹೋವನು ನೀಡಲ್ಪಟ್ಟಂತಹ ಮಾತು ಸಂಭಾಷಣೆ ಕುರಿತಾಗಿ ನಾವು ನೋಡ್ತೇವೆ. ದೇವರು ಆ ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡುವುದಕ್ಕಿಂತ ಮೊದಲು ದೇವ ಭಕ್ತನಾಗಿರುವ ಆತನ ಮಗನಾಗಿರುವಂತಹ ಅಬ್ರಹಾಮನ ಆ ಅನ್ಯೂನ್ಯತೆಯಲ್ಲಿ ಇರುವುದರಿಂದ ಆ ಮಾಡಬೇಕಾಗಿರುವ ಸಂಗತಿಗಳ ಕುರಿತು ಅಬ್ರಹಾಮನ ಸಂಗಡ ಸಂಭಾಷಣೆ ಮಾಡಿದನು. ಆತನನ್ನು ಕೇಳಿಕೊಂಡನು. ಅಬ್ರಹಾಮನು ದೇವರ ಹತ್ರ ಹೇಳಿರುವಂಥ ಸಂಗತಿಗಳನ್ನು ಯೆಹೋವನು ಕೇಳುತ್ತಾ ಇದ್ದನು. ಏನು ಅಬ್ರಹಾಮನು ಮಾತಾಡ್ತಿದ್ದನು ಆ ಮಾತುಗಳನ್ನು ದೇವರು ಕೇಳುತ್ತಾ ಇದ್ದನು. ಅನ್ಯೂನ್ಯತೆಯಲ್ಲಿ ಇರುವಂಥವನಾಗಿದ್ದನೆಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಆತನು ಅಬ್ರಹಾಮನ ಸಂಗಡ ಮಾತಾಡಿದನು. ಮುಗಿಸಲ್ಪಟ್ಟ ನಂತರವೇ ತಂದೆಯಾಗಿರುವಂತೆ ಯೆಹೋವನು ಆತನು ಹೊರಟು ಹೋದನು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಅದೇ ಆದಿಕಾಂಡ 17ನೇ ಅಧ್ಯಾಯ 22ನೇ ವಚನದಲ್ಲಿ ಕೂಡ ದೇವರ ಅಬ್ರಹಾಮನಿಗೆ ತನ್ನ ಒಬ್ಬ ವರದ ಮಗನನ್ನು ನಾನು ಒದಗಿಸ್ತೇನೆ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಕೂಡ ದೇವರು ಅಬ್ರಹಾಮನ ಸಂಗಡ ಮಾತನಾಡಿದ್ದನ್ನು ಮುಗಿಸಿ ಅವನ ಬಳಿಯಿಂದ ಮೇಲಕ್ಕೆ ಹೋದನು. ಅವನ ಬಳಿಯಲ್ಲಿ ಮಾತಾಡಿದ್ದನ್ನು ಮುಗಿಸಿದ ನಂತರವೇ ತಂದೆಯಾಗಿರುವಂಥ ದೇವರು ಆತನು ಮೇಲಕ್ಕೆ ಆತನು ಏರಿ ಹೋದನೆಂಬುದಾಗಿ ನಾವು ಕಾಣ್ತೇವೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಇವತ್ತು ದೇವರ ಮಕ್ಕಳ ಅನ್ಯೂನ್ಯತೆಯನ್ನು ಯಾವಾಗಲೂ ಬಯಸುವ ದೇವರು ತನ್ನ ಭಕ್ತರ ಜೀವಿತದಲ್ಲಿ ಏನು ಮಾಡಬೇಕೆಂಬುದಾಗಿ ದೇವರು ಬಯಸ್ತಾನೋ ಆ ದೇವರು ತನ್ನ ಭಕ್ತರಿಗೆ ಹೇಳಿಯೇ ಆತನು ಮಾಡಿ ಆಶೀರ್ವದಿಸಿ ಸಂತೋಷವಾಗಿರುವ ಹಾಗೆ ಮಾಡುವಂಥ ದೇವರು ಆತನಾಗಿದ್ದಾನೆ. ಆದ್ದರಿಂದ ದೇವರ ಅನ್ಯೂನ್ಯತೆಯಲ್ಲಿರುವಾಗ ದೇವರು ನಿನ್ನ ಭವಿಷ್ಯದ ಕುರಿತು, ನಿಮ್ಮ ಕುಟುಂಬದ ಕುರಿತು, ನಿಮ್ಮ ಮಕ್ಕಳ ಜನಾಂಗಗಳ ಕುರಿತು, ನಿಮ್ಮ ಸಭೆಯ ಅನ್ಯೂನ್ಯತೆಗಳ ಕುರಿತಾಗಿ ದೇವರು ಮಾಡಬೇಕಾಗಿರುವ ಯೋಚನೆಗಳ ಕುರಿತು, ಈಗ ನಮಗೆ ನಡೆಯಲ್ಬೇಕಾಗಿರುವಂಥ ಕೇಡುಗಳ ಕುರಿತಾಗಿ ದೇವರ ನಮ್ಮೊಂದಿಗೆ ಆತನು ಸಂಭಾಷಿಸುತ್ತಾನೆ. ದೇವರು ನಮ್ಮನ್ನು ಆತನು ತಿಳಿಯಪಡಿಸುವನು. ದೇವರು ನಮ್ಮನ್ನು ಎಲ್ಲಾ ಸಂಗತಿಗಳನ್ನು ನಮ್ಮ ಮುಂದೆ ಆತನು ಬಿಡುವವನು ಆತನಾಗಿ. ಇಂಥ ಒಂದು ದೊಡ್ಡ ಭಾಗ್ಯಕರವಾದಂಥ ಜೀವಿತ ಈ ಲೋಕದಲ್ಲಿ ಒಬ್ಬ ಭಕ್ತನಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲವೇ ಇಲ್ಲ. ಹಲ್ಲೆಲೂಯಾ.